ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಒಂದು ಹೊಸ ಮತ್ತು ವಿಭಿನ್ನ ಸಿನಿಮಾದ ಮೂಲಕ ನಮ್ಮನ್ನು ಭರ್ಜರಿಯಾಗಿ ರಂಜಿಸೋದಕ್ಕೆ ತೇಜು ಬೆಳವಾಡಿ ಅವರು ಬರ್ತಾ ಇದ್ದಾರೆ. ನಿಮ್ಗೆ ಗೊತ್ತೇ ಇದೆ, ಅವರು ಮಾಡುವಂತಹ ಪಾತ್ರಗಳು ಯಾವತ್ತೂ ಕೂಡ ವಿಶೇಷವಾಗಿರುತ್ತೆ, ವಿಭಿನ್ನವಾಗಿರುತ್ತೆ. ಅವರ ಪಾತ್ರಗಳು ನಮ್ಮನ್ನು 100% ಕಾಡುತ್ತೆ. ವಾವ್, ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಅದು ರಕ್ತದಲ್ಲೇ ಬಂದಿರುವಂಥ ಕಲೆ. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಇವಾಗ ವಿಶೇಷವಾಗಿ ನಮ್ಮನ್ನು ರಂಜಿಸೋದಕ್ಕೆ ಬರ್ತಾ ಇದ್ದಾರಲ್ಲ, ಲವ್ ಸ್ಟೋರಿ ಸಿನಿಮಾ, ಅಷ್ಟೇ ಇನ್ಫಾರ್ಮೇಷನ್ ನಂಗೆ ಗೊತ್ತಿರೋದು ಏನಾರು ಹೇಳ್ತಾ ಇರೋದಕ್ಕೆ ಕೇಳ್ತೀನಿ. ಮೇಡಮ್ ನಮಸ್ತೆ, ಹಾಯ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಕೂಡ ಸೂಪರ್ ಆಗಿದ್ದೀನಿ. ಒಂದು ವಿಶೇಷ, ವಿಭಿನ್ನ, ಎಲ್ಲೂ ಕಂಡರಿಯದಂತಹ ಒಂದು ಲವ್ ಸ್ಟೋರಿಯನ್ನು ನೋಡೋದಕ್ಕೆ ನಾವಂತೂ ರೆಡಿ ಇದ್ದೀವಿ. ಅಷ್ಟೇ, ಲವ್ ಸ್ಟೋರಿ ಅನ್ನೋದೊಂದು ಇನ್ಫಾರ್ಮೇಷನ್ ಇದೆ, ಅದರಲ್ಲಿ ನೀವು ನಮ್ಮನ್ನು ಭರ್ಜರಿಯಾಗಿ ರಂಜಿಸ್ತಾ ಇದ್ದೀರಾ. ಏನು ಹೇಳೋದಕ್ಕೆ ಇಷ್ಟ? ಎಲ್ಲೂ ಕಂಡು ಇಲ್ಲದೆ ಇರೋದು ಅಂತ ನಾನು ಹೇಳಲ್ಲ. ನಮ್ಮ ಕಾಲೇಜಲ್ಲಿ ನಾವು ಐದರ್ ನಾವೇ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ಇಲ್ಲಾಂದರೆ ನಮ್ಮ ಬೆಸ್ಟ್ ಫ್ರೆಂಡೋ ಅಥವಾ ಯಾರೋ ಅವ್ರ ಬಗ್ಗೆ ಗೊತ್ತಿರತ್ತೆ. ನಮ್ಮ ಕಾಲೇಜಲ್ಲಿ ನೆವರ್ ಹ್ಯಾಪನ್ ಬಿಫೋರ್ ಅಲ್ಲ, ಬಟ್ ನಾವೆಂದೂ ನೋಡಿಲ್ಲ, ಇಂಥ ಸಿನಿಮಾನಲ್ಲಿ ಯಾವತ್ತೂ ನೋಡಿಲ್ಲ. ಸೊ ರಿಲೇಟಬಲ್ ಇರುತ್ತೆ. ಬಟ್ ನಾವ್ಯಾಕೆ ಯೋಚನೆ ಮಾಡಿರಲಿಲ್ಲ ಅಂತ ಅನ್ನಿಸ್ಬೋದು. ಬೇರೆ ಕ್ರಿಯೇಟರ್ಸ್ಗೆ ನಾವ್ಯಾಕೆ ಇದನ್ನು ಯೋಚನೆ ಮಾಡಿರಲಿಲ್ಲ ಅಂತ ಅನ್ನಿಸ್ಬೋದು. ಈ ಥರ ಕಥೆ ಇದೆ, ಈ ಥರ ಸಿನಿಮಾದಲ್ಲಿ ನೀವು ಪಾತ್ರ ಮಾಡಬೇಕು ಅಂತ ನಿಮಗೆ ರೂಪಾರಾವ್ ಮೇಡಮ್ ಹೇಳಿದಾಗ ಹೇಗೆ ಅನಿಸ್ತು? ಆ ಡೇನ ನೆನಪು ಮಾಡ್ಕೋಬಹುದಾ ಅಂತ ಹೇಳಿ. ಆ್ಯಕ್ಚುಲಿ ಅವತ್ತು ಡೇ ಅಲ್ಲ, ಅವತ್ತು ಆಲ್ಮೋಸ್ಟ್ ರಾತ್ರಿ ಆಗಿತ್ತು ಅವಳು ಕಳಿಸಿದಾಗ. ವಾಟ್ಸಪ್ಪಲ್ಲಿ ಸ್ಟೋರಿನ ಯಾವತ್ತೂ ಹಿಂದೆ ಒಂದು ಸತಿ ಸಿಕ್ಕಿದಾಗ ಹೇಳಿದರು, ನನಗೆ ತುಂಬ ಕಾಡ್ತಾ ಇದೆ. ಅವ್ರಿಗೆ ಒಂಥರ ಕಾಡ್ತಾ ಇದೆ ಅಂದರೆ ನಿದ್ದೆ ಮಾಡೋಕ್ಕಾಗಲ್ಲ, ತಿನ್ನೋದಕ್ಕಾಗಲ್ಲ, ಹೊಟ್ಟೆ ಎಲ್ಲ ಒಂಥರ ಆಗ್ತಿರುತ್ತೆ. ಅವ್ರಿಗೆ ಅಷ್ಟು ಡಿಸ್ಟರ್ಬ್ ಆಗೋಗುತ್ತೆ ಆಯಿತಾ ಯಾವ್ದಾದ್ರು ಕತೆ ಬಂದಾಗ. ಈ ಥರ ಒಂದು ಕತೆ ಇದೆ, ಐ ಹ್ಯಾವ್ ಟು ಸೇ ಇಟ್ ಅಂತ ಒಂದು ಸತಿ ರ್ಯಾಂಡಮಾಗಿ ಹೇಳಿದರು. ನಾನು ಅಷ್ಟೇ, ಅಂದರೆ ಅವ್ರಿಗೆ ಎಷ್ಟೊಂದು ಥಾಟ್ಸ್ ಬರ್ತಾ ಇರತ್ತಲ್ವ, ಆ ಥರದ್ದು ಇದು ಒಂದು ಥಾಟ್ ಬಂದಿತ್ತು. ಬಟ್ ಐ ಥಿಂಕ್ ಜೂನ್ ಟೈಮಲ್ಲಿ ಅನಿಸುತ್ತೆ ಅವರು ನನಗೆ ಒಂದು ಸ್ಟೋರಿ ಬೋರ್ಡ್ ಥರ ಶೇರ್ ಮಾಡಿದ್ರು. ಎಷ್ಟು ಮೂವಿಂಗ್ ಆಗಿತ್ತು ಅಂದರೆ ನಾನು ಫುಲ್ ಗೂಸ್ ಬಂಬ್ಸು, ಅಳು ಎಲ್ಲ ಶುರು ಆಯಿತು ಆಯಿತಾ. ಆದರೆ ನನ್ನನ್ನು ಅಲ್ಲಿ ಇಟ್ಕೊಂಡು ಓದಿರಲಿಲ್ಲ ಆ ಸ್ಟೋರಿನ, ಬರೀ ಸ್ಟೋರಿಯಾಗಿ ಓದಿದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಬಟ್ ನಾನು ಮಾಡಬೇಕು ಅಂತ ಅನ್ನಿಸ್ದಾಗ ನಂಗೆ ಸ್ವಲ್ಪ ಆತಂಕ ಎಲ್ಲ ಶುರು ಆಯಿತು. ಯಾಕೆಂದರೆ ಅದರಲ್ಲಿ ಸ್ಟೋರಿನಲ್ಲಿ ಇಟ್ ಮೇಡ್ ಫುಲ್ ಸೆನ್ಸ್ ಆಯಿತಾ. ಆದರೆ ನಾನು ಇವಾಗಿರೋ ಸಿಚುವೇಷನಲ್ಲಿ ನನಗೆ ಮಾಡೋಕ್ಕಾಗದೇ ಇರ್ಬೋದು ಅಂತ ಅನ್ನಿಸ್ತು. ಸೊ ತುಂಬ ಬ್ಯಾಕ್ ಆ್ಯಂಡ್ ಫೋರ್ತ್ ಆಯಿತು. ಇದನ್ನು ಚೇಂಜ್ ಮಾಡೋಕ್ಕಾಗತ್ತಾ, ಇದನ್ನು ಈ ಥರ ಮಾಡೋಕ್ಕಾಗತ್ತಾ. ಮತ್ತು ನಾನು ಆ ಥರ ಲಿಬರ್ಟಿ ಯಾವತ್ತೂ ರೂಪಂದತೆ ತೊಗೊಂಡಿಲ್ಲ. ಇನ್ಫ್ಯಾಕ್ಟ್ ಐ ಡೋಂಟ್ ಥಿಂಕ್ ಯಾರೇ ನಟಿ ಈ ಥರ ಲಿಬರ್ಟಿ ಕ್ರಿಯೇಟರ್ಸ್ ಜೊತೆ ತೊಗೋಬೋದು. ಯಾಕೆಂದ್ರೆ ಅವ್ರು ಏನೋ ಯೋಚನೆ ಮಾಡ್ಕೊಂಡು ಬರೆದಿರ್ತಾರೆ. ನಮ್ಮ ಜಾಬ್ ಬಂದು ಆ್ಯಕ್ಟ್ ಮಾಡೋದು, ಅದಕ್ಕೆ ಒಂಥರ ಜಸ್ಟಿಸ್ ಕೊಡೋದು, ಅವ್ರು ಬರೆದಿರೋದಕ್ಕೆ ಜಸ್ಟಿಸ್ ಕೊಡೋದು. ಬಟ್ ನಾನು ಈ ಸ್ವಲ್ಪ ಲಿಬರ್ಟಿ ತೊಗೊಂಡು ಪ್ಲೀಸ್ ಚೇಂಜ್ ಮಾಡ್ಬೋದಾ, ಬಿಕಾಸ್ ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಐ ಥಿಂಕ್ ನೀನು ಏನು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೆ ಅದನ್ನು ನಾನು ಇದಿಲ್ಲದೆ ಬೇರೆ ಥರ ತೋರಿಸ್ಬೋದು. ನಂಗೆ ಒಂದು ಚಾನ್ಸ್ ಕೊಡು, ನೀನು ಕನ್ವಿನ್ಸ್ ಆಗಿಲ್ಲ ಅಂದರೆ ಯು ಕ್ಯಾನ್ ಆಲ್ವೇಸ್ ಸೇ ನೋ ಆಯಿತಾ. ಬಟ್ ನನಗೆ ಇದನ್ನು ಮಾಡೋದಕ್ಕಾಗಲ್ಲ, ನಾನು ಬೇರೆ ಥರ ಮಾಡ್ತೀನಿ, ನನಗೆ ಅದೊಂದು ಲೀವೇ ಕೊಟ್ಬಿಡು ಅಂತ ಐ ರಿಕ್ವೆಸ್ಟೆಡ್. ಆ್ಯಂಡ್ ಶಿ ಗಾಟ್ ವೆರಿ ಅಪ್ಸೆಟ್. ನಿನ್ನಿಂದ ನಾನು ಕೇಟ್ ವಿನ್ಸ್ಲೆಟ್ ಲೆವೆಲಲ್ಲಿ ಇಟ್ಕೊಂಡಿದ್ದೀನಿ, ಏನು ಮಾತಾಡ್ತಾ ಇದೆಯಾ ನೀನು ಒಂದು ಆ್ಯಕ್ಟರು, ಹೌ ಕ್ಯಾನ್ ಯು ಸೇ ಇಲ್ಲ ನಾನು ಈ ಚೌಕಟ್ಟಲ್ಲಿ ಕೆಲಸ ಮಾಡ್ತೀನಿ. ಅದೊಂದು ಬ್ಯಾಕ್ ಆ್ಯಂಡ್ ಫೋರ್ತ್ ತುಂಬ ದಿನ ಆಯಿತು. ನಾನು ಅವಳಿಗೆ ಇನ್ನೂ ಹೇಳುಬಿಟ್ಟೆ, ನಾನು ಇದರಲ್ಲಿ ಇಲ್ಲಾಂದ್ರೂ ಪರವಾಗಿಲ್ಲ, ಇಟ್ಸ್ ಫೈನ್, ಈ ಸ್ಟೋರಿ ಹ್ಯಾಸ್ ಟು ಬಿ ಮೇಡ್ ಬಿಕಾಸ್ ಇಟ್ಸ್ ತುಂಬ ಚೆನ್ನಾಗಿದೆ. ಬಟ್ ಸರ್ಪ್ರೈಸಿಂಗ್ಲಿ ಶಿ ಥಾಟ್ ಅಬೌಟ್ ಇಟ್. ಫೆಬ್ರವರಿ ಹಾಗೆ ಶಿ ಸೆಡ್, ನಾನು ಆ ಕ್ಯಾರೆಕ್ಟರೇ ಆ ಥರ ಅಂತ ಸ್ವಲ್ಪ ಮಾಡಿಫೈ ಮಾಡಿದ್ದೀನಿ. ಸೊ ವಿ ಫೌಂಡ್ ಅ ಮಿಡಲ್ ಗ್ರೌಂಡ್ ಅಷ್ಟೇ. ಒಂಥರ ಎಲ್ಲ ಕಡೆಯಿಂದ ರೋಲರ್ ಕೋಸ್ಟರ್ ರೈಡ್ ಥರ ಇತ್ತು. ಎಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಇನ್ ಟರ್ಮ್ಸ್ ಆಫ್ ಇಮೋಷ್ನಲ್ ಸ್ಟೆಬಿಲಿಟಿ ಸ್ವಲ್ಪನೂ ಇರಲಿಲ್ಲ, ಝೀರೋ ಸ್ಟೆಬಿಲಿಟಿ ಇತ್ತು ಆಯಿತಾ. ಬಟ್ ಎವ್ರಿ ಸಿಂಗಲ್ ಡೇ ನನಗೊಂಥರ ತಪಸ್ತರ ಆಯಿತು. ಬೆಳಗ್ಗೆ ಹೋಗೋದು, ಅದೇನೇನು ಸೀನ್ ಇದೆ, ಆ್ಯಂಡ್ ಯಾವ ಒಂದು ಸೀನು ಆರಾಮಾಗಿ ಟೈಮ್ ಪಾಸ್ ಥರ ಇರಲಿಲ್ಲ. ಎಲ್ಲ ಸೀನಲ್ಲೂ ಏನೋ ಒಂಥರ ಹಿಂಡತ್ತೆ, ಬಟ್ಟೆ ಹಿಂಡಾಗ ಆಗತ್ತಲ್ಲ, ಫುಲ್ ಬಾಡಿ, ಮೈಂಡ್, ಸೋಲ್ ಎಲ್ಲದು ಹಿಂಡ್ದಂಗೆ ಆಗ್ತಾಯಿತ್ತು. ಒಂಥರ ನಂಗೆ ರೂಪನ್ ಜೊತೆ ಕೆಲಸ ಮಾಡೋದು ಯಾವಾಗಲೂ ಟ್ರೆಷರ್ ಮಾಡ್ಕೊಳ್ಳೋ ಥರ ಎಕ್ಸ್ಪೀರಿಯನ್ಸಸ್. ಅಪ್ಪ ಒಕ್ಕಡೆ ಅತ್ತೆ ಅಪ್ಪ ಇಡೀ ಫ್ಯಾಮಿಲಿನೇ ಕಲಾವಿದರು. ನೀವು ಕೂಡ ಒಂದು ಅದ್ಭುತ ಕಲಾವಿದೆ. ರಂಗಭೂಮಿಯಿಂದಲೇ ಕೂಡ ಏನೇನು ಬೇಕು ಎಲ್ಲವನ್ನು ತುಂಬ ಶಿಸ್ತಾಗಿ ಕಲ್ತ್ಕೊಂಡು ಬಂದಿದ್ದೀರಾ. ಸೊ ಹೇಗೆ ಅನಿಸುತ್ತೆ ನಿಮಗೆ ಇಂಡಸ್ಟ್ರಿ, ಸಿನಿಮಾ ರಂಗ ಈಗ ಪ್ರೆಸೆಂಟ್? ನಾನು ಸಿನಿಮಾ ರಂಗದಲ್ಲಿದ್ದೀನಿ ಅಂತ ನಂಗೆ ನಿಜವಾಗ್ಲೂ ಅನಿಸಲ್ಲ ಆಯಿತಾ. ನಾನು ರಂಗದಲ್ಲಿದ್ದೀನಿ, ಯಾವುದೋ ಒಂದು ರಂಗದಲ್ಲಿ ಯಾವಾಗಲೂ ನಾನು ಪರ್ಫಾರ್ಮ್ ಮಾಡ್ತಾ ಇರ್ತೀನಿ.
ಇವಾಗ ಒಂಥರ ಹೇಗಾಗೋಗಿದೆ ಅಂದರೆ ಎವ್ರಿಬಡಿ ಈಸ್ ಅ ಪರ್ಫಾರ್ಮರ್ ಅಟ್ ದ ಮೂಮೆಂಟ್. ಅಂದರೆ ಐದರ್ ರೀಲ್ಸ್ ಮಾಡ್ತಾ ಇರ್ತಾರೆ, ಇಲ್ಲಾಂದರೆ ಏನೋ ಒಂದು ಎವ್ರಿಬಡಿ ಈಸ್ ಅ ಕಂಟೆಂಟ್ ಕ್ರಿಯೇಟರ್ ಅಟ್ ದ ಮೂಮೆಂಟ್. ಬಟ್ ಕೆಲವೊಂದನ್ನು ನೋಡಿದಾಗ ತುಂಬ ಮೂವ್ ಆಗ್ತಾಯಿದೆ. ಅಂದರೆ ಇವಾಗ ಬರ್ತಿರೋ ಹಾಡು ಆಗ್ಬೋದು, ಆಲ್ಬಮ್ಸ್ ಆಗ್ಬೋದು, ಕೆಲವರು ನಿಜವಾಗ್ಲೂ ಆ ಪಾಸ್ ತೊಗೊಂಡು ಕ್ರಾಫ್ಟ್ನ ಬಿಲ್ಡ್ ಮಾಡ್ಕೋತಾ ಇದ್ದಾರೆ. ಸೊ ಖುಷಿ ಆಗುತ್ತೆ. ಇವಾಗ ತುಂಬ ಮೇಲ್ಮೇಲಿಲ್ಲ. ಒಂದು 2007-8 ಆ ಪೀರಿಯಡಲ್ಲಿ ತುಂಬ ಫೇಕ್ ಆಗೋಗಿತ್ತು ಫಾರ್ ಸಮ್ ರೀಸನ್. ನಮ್ಮ ಇಂಡಸ್ಟ್ರಿ ಅವ್ರು ಯಾರೂ ನಮ್ಮವ್ರ ಥರನೇ ಕಾಣ್ತಾ ಇರಲಿಲ್ಲ. ಏನೋ ಒಂಥರ ಬಾರ್ಬಿ ಡಾಲ್ಸ್ ಥರ ಇದ್ರು ಎಲ್ಲರೂ. ಇವಾಗೆಲ್ಲ ದೇ ಆರ್ ಬಿಕಮಿಂಗ್ ಮೋರ್ ಕಂಫರ್ಟಬಲ್. ಅವ್ರು ಇರೋ ಹಾಗೆ ಅವ್ರನ್ನ ಎಲ್ಲರೂ ಒಂಥರ ಕಾಣಬೇಕಾಗಿಲ್ಲ ಅಲ್ವಾ. ಎಲ್ಲ ಈಗ ಧನುಷ್ ಆಗ್ಬೋದು ಅಥವಾ ವಿಜಯ್ ದೇವರಕೊಂಡ ಆಗ್ಬೋದು, ಅವ್ರು ಯಾರು ಡಿಂಪಲ್ ಸ್ಟಾರ್ ಆ ಥರ ಇಲ್ಲ. ಅದರ್ ವೆರಿ ರಿಯಲ್ ಪೀಪಲ್ ಅಲ್ವಾ. ಈಗ ಹುಡುಗಿರಿಗೆ ಆ ಥರ ಆಪರ್ಚುನಿಟೀಸ್ ಬರೋದಕ್ಕೆ ಶುರುವಾಗಿದೆ ಇನ್ ದ ಲಾಸ್ಟ್ 10 years ಅನ್ಬೋದು. ಖುಷಿ ಆಗುತ್ತೆ. ಅಪ್ಪ ಏನು ಹೇಳ್ತಾರೆ ಈ ಸಿನಿಮಾದ ಬಗ್ಗೆ? ಅಪ್ಪನ ಹತ್ರ ಡಿಸ್ಕಸ್ ಮಾಡ್ತೀರಾ? ಯಾವ್ದಾದ್ರು ಸಿನಿಮಾ ಮಾಡುವಾಗ ಅಪ್ಪ ಇದು ಮಾಡ್ತಾ ಇದ್ದೀನಿ ಅದು ಇದು ಅಂತ ಏನಾದ್ರು ಹೇಳ್ತೀರಾ? ಆ್ಯಂಡ್ ಅಪ್ಪನಿಂದ ಕಲ್ತಿದ್ದು ಏನು ಅಂತ? ಅಪ್ಪನಿಗೆ ಏನು ಡಿಸ್ಕಸ್ ಮಾಡಿಲ್ಲ ನಾನು ಅಪ್ಪನ ಜೊತೆ ಇದೆಲ್ಲ. ಅಪ್ಪನಿಗೆ ಫುಲ್ ಗಾಬರಿ ಆಗುತ್ತೆ ಅಪ್ಪ. ಆಮೇಲೆ ನ್ಯಾಚುರಲಿ ಅಲ್ವಾ, ಪೇರೆಂಟ್ಸಿಗೆ ಯಾವಾಗಲೂ ಒಂದಿರುತ್ತೆ. ಈವನ್ ಗಂಟು ಮೂಟೆ ಅಪ್ಪಂಗೆ ತುಂಬ ಕೋಪ ಇತ್ತು. ಕೋಪಕ್ಕಿಂತ ಆ್ಯಂಗ್ಸೈಟಿ ಇತ್ತು, ಏನಾಗುತ್ತೆ. ಪ್ರೊಫೆಷ್ನಲ್ ನಟಿ ಆಗೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಇವಾಗ ನನಗೆ ಮಗು ಇದೆ, ನನಗೂ ಇಷ್ಟ ಇಲ್ಲ, ರೈಟ್. ಅದೊಂದು ಫಿಯರ್ ಇದ್ದೇ ಇರುತ್ತೆ. ಇಟ್ಸ್ ನಾಟ್ ಈಗ ಆ್ಯಕ್ಚುಲಿ ಬರೀ ಈ ಫೀಲ್ಡಲ್ಲ, ಯಾವ ಫೀಲ್ಡು ಸೇಫ್ ಸ್ಪೇಸ್ ಅಂತ ಅನಿಸಲ್ಲ ಇದೆ. ಎವ್ರಿ ಜಾಬ್ ಇಸ್ ಯಾವುದು ಗ್ಯಾರಂಟಿಡ್ ಪೆನ್ಷನ್ ಥರ ಇಲ್ಲ ಇವಾಗ, ಅಥವಾ ಯಾವುದ್ರಲ್ಲೂ ಒಂದು ಸ್ಥಿರತೆ ಅನ್ನೋದು ಎನಿವೇ ಇಲ್ಲ ಇವಾಗ. ಬಟ್ ಅವ್ರಿಗಿದ್ದ ಆ್ಯಂಗ್ಸೈಟಿ ಏನಂದರೆ ಯು ಬಿಕಮ್ ವೆರಿ ಸೆಲ್ಫ್. ನಾನು ಹೆಂಗಿದ್ದೀನಿ, ನಾನೇನು ಆ ಥರ ಆಗೋಗುತ್ತೆ. ಬಟ್ ಗಂಟು ಮೂಟೆ ನೋಡಿದ ಮೇಲೆ ಐ ನೋ ದ ವೆರಿ ಪ್ರೌಡ್. ಹೇಳಿದ್ದಾರೆ, ತುಂಬ ಸಂಕೋಚದಿಂದ ಹೇಳ್ತಾರೆ. ಖುಷಿ ಇದೆ ಅನ್ನೋದು. ಅಮ್ಮ ಓಪನ್ ಆಗಿ ಹೇಳುತ್ತೆ ಖುಷಿ ಇದೆ. ಈ ಮೂವಿ ಬಗ್ಗೆ ಅಪ್ಪಂಗೆ ಏನೂ ಹೇಳಿಲ್ಲ, ಬಟ್ ನಂಗೆ ಗೊತ್ತು ಟೆನ್ಷನ್ ಅಂತೂ ಇದೆ ಅವ್ರಿಗೆ. ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಮನೆ, ಮಗು, ಮಕ್ಕಳು, ಹಸ್ಬೆಂಡು, ಈ ಕೆಲಸ ಎಲ್ಲನೂ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ? ಗಂಟು ಮೂಟೆ ಆದಾಗ ಏನೂ ಇರಲಿಲ್ಲ ಅಲ್ವಾ. ಅವಾಗ ಏನೂ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ ಅಂತಲೇ ಅನಿಸಿರ್ಲಿಲ್ಲ. ಓನ್ಲಿ ನಮ್ಮ ಅಪ್ಪ ಅಮ್ಮನ್ನ ಲೆಟ್ ಡೌನ್ ಮಾಡಬಾರ್ದು ಅನ್ನೋದು ಒಂಥರ ತಲೆ ಮೇಲೆ ಹ್ಯಾಮರ್ ಹೊಡೆದಂಗೆ ಯಾವಾಗಲೂ. ಓ ಮೈ ಗಾಡ್, ಅವ್ರಿಗೆ ಒಂಥರ ಆಗಬಾರ್ದು ಅನ್ನೋದಿತ್ತು ಕಂಟಿನ್ಯೂಸ್ ಆಗಿ. ಮದುವೆ ಆದಮೇಲೆ ಲಾಫಿಂಗ್ ಬುದ್ಧ ಮರ್ಯಾದೆ ಪ್ರಶ್ನೆ ಮಾಡಿದ್ದು, ಅದು ಜಾಲಿ ರೈಟ್ ಥರನೇ ಇತ್ತು. ಯಾಕೆಂದರೆ ಅವಳಿಗಿನ್ನೂ ಸ್ಕೂಲೆಲ್ಲ ಶುರು ಆಗಿರಲಿಲ್ಲ. ಅವಳನ್ನೂ ಕರ್ಕೊಂಡು ಹೊಟ್ಟೋಗಿದ್ದೆ ಒಂದು ತಿಂಗಳು, ಆರಾಮಾಗೇ ಇತ್ತು. ಇದನ್ನು ಮಾಡಿದಾಗ ಅವಳು ಸ್ಕೂಲ್ ಆಗಿತ್ತು. ನಮ್ಮ ಅಪ್ಪಂಗೆ ಇದೇ ಟೈಮಲ್ಲಿ ಹುಷಾರಿರಲಿಲ್ಲ. ಸೊ ಅಮ್ಮನೂ ಬಂದು ಇರೋಕ್ಕಾಗ್ತಾ ಇರಲಿಲ್ಲ ಮಗು ಜೊತೆ. ಅವಳನ್ನ ನಾನು ಸ್ಕೂಲ್ ಬಿಡಿಸಿ ಕರ್ಕೊಂಡು ಹೋಗೋ ಥರ ಆಗ್ತಿರ್ಲಿಲ್ಲ. ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಇದೆ. ಬಟ್ ದಿಸ್ ಇಸ್ ನಾಟ್ ಆ್ಯಕ್ಟರ್ಸ್ ಲೈಫ್ ಅಂತಾರೆ. ಎವ್ರಿ ಡೇ ಇರಲ್ಲ ಅಲ್ವಾ ನಮಗೆ, ಯಾವಾಗಲೂ ಒಂದು ಸರ್ತಿ ಬರುತ್ತೆ. ಆ ಟೈಮಲ್ಲಿ ಕಾಂಪ್ರಮೈಸಸ್ ತುಂಬ ಇರುತ್ತೆ. ಈಗ ಪ್ರೆಸೆಂಟು ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ, ಥಿಯೇಟ್ರಿಗೆ ಬರ್ತಾ ಇಲ್ಲ, ಸಿನಿಮಾ ನೋಡ್ತಾ ಇಲ್ಲ, ಕನ್ನಡ ಸಿನಿಮಾ ಇಂಡಸ್ಟ್ರಿ ತುಂಬ ನಷ್ಟದಲ್ಲಿ. ಈ ಥರದ್ದೆಲ್ಲವೂ ನಡೀತಾ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಸಿನಿಮಾ ಕೂಡ ಹತ್ತಿರ 2-3 ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಒಂಥರ ಕಠಿಣ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಹೇಗೆ ಮ್ಯಾನೇಜ್ ಮಾಡೋಕ್ಕೆ ರೆಡಿ ಆಗಿದ್ದೀರಾ ಅಂತ? ಅದು ಒಂಥರ ಪಾಪ, ಪ್ರೊಡ್ಯೂಸರ್ಸಿಗೆ ಪಾಪ ಅಂತ ಅನ್ಸುತ್ತೆ. ಬಿಕಾಸ್ ನಮ್ಮದೇನೂ ಇಲ್ಲ ಅಲ್ವಾ. ನಾವು ಬರ್ತೀವಿ, ನಮ್ಮ ಟೈಮ್, ನಮ್ಮ ಎಫರ್ಟ್ ಅಷ್ಟೇ ನಾವು ಕೊಡೋದು. ಬೇರೆ ಏನು ನಮ್ಮಿಂದ ಏನೂ ಕಳೆದೋಗ್ತಿಲ್ಲ. ಬಟ್ ದೇರ್ ಆ್ಯಕ್ಚುಲಿ ಪುಟ್ಟಿಂಗ್ ಎವ್ರಿಥಿಂಗ್ ಇನ್. ಅವ್ರ ಬಗ್ಗೆ ಪ್ಲೀಸ್ ಅವ್ರಿಗಂತೂ ನಷ್ಟ ಆಗದೇ ಇರಲಿ ಅಂತ ಅನಿಸುತ್ತೆ. ಗಂಟು ಮೂಟೆ ರಿಲೀಸ್ ಆದಾಗ ಎಷ್ಟೊಂದು ಜನ ನೋಡಿರ್ಲಿಲ್ವಲ್ಲ. ಇಟ್ಸ್ ಬೀನ್ 7 years ಇವಾಗ. ಇವತ್ತಿಗೂ ಎವ್ರಿ ಸಿಂಗಲ್ ಡೇ ನನ್ನ ಇನ್ಸ್ಟಾಗ್ರಾಮ್ DM-ಅಲ್ಲಿ ನಾನು ಈ ಮೂವಿನ ಥಿಯೇಟ್ರಲ್ಲಿ ನೋಡಲಿಲ್ಲ ಅಂತ ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಆಡಿಯನ್ಸಿಂದ ಮೆಸೇಜಸ್ ಎವ್ರಿ ಸಿಂಗಲ್ ಡೇ. ನಾನು ಫೋನ್ ಓಪನ್ ಮಾಡಿ ತೋರಿಸ್ತೀನಿ, ಎವ್ರಿ ಸಿಂಗಲ್ ಡೇ ಅಟ್ಲೀಸ್ಟ್ 3-4 ಮೆಸೇಜಸ್ ರಿಕ್ವೆಸ್ಟಲ್ಲಿ ಇರುತ್ತೆ. ನನಗಿರೋ ವಿಶ್ ಏನಂದರೆ ಈ ಮೂವಿ ಬಂದಾಗ ಅಯ್ಯೋ ನಮ್ಗೆ ನೋಡಲಿಲ್ವಲ್ಲ ಅಂತ ಮಾಡ್ಕೋಬೇಡಿ, ಬನ್ನಿ ನೋಡಿ. ಯಾಕೆಂದರೆ ನಾನು ರೀಸೆಂಟಾಗಿ ನೋಡಿದ್ದು ದುರಂಧರ ಆಯಿತಾ. ಅದೇನು ಜಾಸ್ತಿ ಪಬ್ಲಿಸಿಟಿ ಥರ ಏನು ಮಾಡಿರಲಿಲ್ಲ. ಮತ್ತು 4 hours ಯಾರಪ್ಪ ಹೆಂಗೆ ನೋಡ್ತಾರೆ ಅನ್ನೋದೆಲ್ಲನೂ ಇತ್ತು. ನೋಡಿಸ್ಕೊಂಡು ಹೋಗುತ್ತಲ್ವ ಅದು. ಒಂದು ಕಂಟೆಂಟ್ ಇದ್ದಾಗ ಆ್ಯಂಡ್ ಪರ್ಫಾರ್ಮೆನ್ಸು ಹಂಗಿದ್ದಾಗ, ಸ್ಟೋರಿನೂ ಹಂಗಿದ್ದಾಗ ಐ ಫೀಲ್ ಇಟ್ ಬಿ ವರ್ತ್ ಎವ್ರಿ ಸಿಂಗಲ್ ಥಿಂಗ್. ಮತ್ತು ಇವತ್ತಿಗೂ ಕಾಡ್ತಾ ಇದೆ ನನ್ನನ್ನು ಆ ಮೂವಿ ಅಲ್ವಾ. ಈ ಮೂವಿನೂ ನಿಮ್ಮ ಮೂವಿ ಹೆಂಗೆ ಕಾಡುತ್ತೆ? ನಮ್ಮ ಮೂವಿ ಐ ಫೀಲ್ ಸ್ವಲ್ಪ ಕಷ್ಟ ಆಗುತ್ತೆ ನಿದ್ದೆ ಎಲ್ಲ ಮಾಡೋದು ಸ್ವಲ್ಪ ದಿನ ಆದಮೇಲೆ. ತುಂಬ ಮೂವ್ ಆಗುತ್ತೆ. ಯಾವಾಗೆಲ್ಲ ನೀವು ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡೋದು?
ನಾನು ಬಿಟ್ಟರೆ ಹೇಳ್ಬಿಡ್ತೀನಿ, ಅವರು ಬಿಟ್ಟರೆ ನೀವಂತೂ ಹೇಳಲ್ಲ, ಏನು ಕೇಳೋಣ ಏನು ಬಿಡೋಣ ಅಂತ ಅನ್ನಿಸ್ತಾ ಇದೆ. ಹಾಂ, ಏನು ಕೇಳ್ಬೋದು, ಏನು ಹೇಳ್ಬೋದು. ರೂಪನ್ ಬಗ್ಗೆ ಹೇಳ್ಬೋದು, ಅಂದರೆ ಅವ್ರ ವರ್ಕ್ ಸ್ಟೈಲ್ ಬಗ್ಗೆ ಹೇಳ್ಬೋದು. ಈ ಮೂವಿನಲ್ಲಿ ಅವರೇ ಒಂಥರ ಒನ್ ಮ್ಯಾನ್ ಆರ್ಮಿ ಆಗೋಗಿದ್ರು. ಇದರಲ್ಲಿ ಅವರೇ ಪ್ರೊಡಕ್ಷನ್ ನೋಡ್ಕೋತಾ ಇದ್ದಿದ್ದು, ಡಿರೆಕ್ಷನ್ನು. ಮತ್ತು ನಾವು ಕೋಲಾರ ಈ ಮೂವಿ ಮಾಡಿದಾಗ, ಗಂಟು ಮೂಟೆ ಮಾಡಿದಾಗ ಇಲ್ಲಿ ಸ್ಕೂಲಲ್ಲಿ ಶೂಟಿಂಗ್ ಮುಗಿಸ್ತಿದ್ವಿ, ಮನೆಗೆ ಹೋಗ್ತಿದ್ವಿ, ವಾಪಸ್ ನೆಕ್ಸ್ಟ್ ಡೇ ಸೇರ್ತಿದ್ವಿ. ಇಲ್ಲಿ ಕೋಲಾರಲ್ಲಿ ಒಳ್ಳೆ ಬೇಬಿ ಸಿಟ್ಟಿಂಗ್ ಮಾಡ್ದಂಗಿತ್ತು ರೂಪಂಗ್ ಪಾಪ. ಅಂದರೆ ಫುಲ್ ಕ್ರೂ ಕಾಸ್ಟ್ ಎಲ್ಲರನ್ನೂ ಅಲ್ಲಿ ಬ್ಯಾಲೆನ್ಸ್ ಮಾಡೋದು. ಬಟ್ ಐ ಥಿಂಕ್ ಎಲ್ಲದು ಕೂಡಿ ಬರುತ್ತೆ ಅಂತಾರಲ್ಲ, ಆ ಥರ ಆಯಿತು. ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ಫೈನಲಿ? ಯಾಕಂದರೆ ನಾನು ನಿಮ್ಮನ್ನು ಮತ್ತೆ ಮಾತಾಡಿಸ್ಬೇಕು ಡೀಟೇಲ್ ಆಗಿ. ಇವಾಗ ಹೆಂಗೂ ನೀವೇನೂ ಹೇಳೋದಿಲ್ಲ, ಎಷ್ಟು ಬೇಕಷ್ಟು ಬರ್ತಾ ಇದ್ದೀವಿ ಅಂತ ಮಾತ್ರ ಹೇಳಿದ್ರೆ, ಒಂದು ಲವ್ ಸ್ಟೋರಿ ಅಂತ ಹೇಳಿದ್ದೀರಾ. ಡೀಟೇಲ್ ಆಗಂದರೆ ನೀವೇನೋ ಟೀಸರು, ಇನ್ನು ಟ್ರೈಲರು, ಹಾಡು, ಏನಾರು ಇನ್ಫಾರ್ಮೇಷನ್ ಕೊಟ್ಟಾಗ ಇನ್ನೂ ಜಾಸ್ತಿ ಆಳವಾಗಿ ಮಾತಾಡ್ಬೋದು. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇನ್ನೂ ಏನು ನಾವು ರಿಲೀಸ್ ಮಾಡಿಲ್ಲ, ಏನು ಕಂಟೆಂಟ್ ರಿಲೀಸ್ ಮಾಡಿಲ್ಲ. ಇಷ್ಟರಲ್ಲೇ ಬರ್ತಾ ಇದೆ. ಅಂದರೆ ಸುಮ್ಮನೆ ಒಂಥರ ಏನಿರ್ಬೋದು ಅಂತ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿಸೋದಕ್ಕೆ ಏನೋ ಒಂದು ರೆಡಿ ಮಾಡಿದ್ದಾರೆ ರೂಪ. ಅದು ನೋಡಿದಾಗ ನಿಮ್ಗೆ ಏನನ್ಸುತ್ತೆ ನೋಡಿ. ಆ್ಯಂಡ್ ನೀವು ಯಾರು ಗಂಟು ಮೂಟೆ ಫ್ಯಾನ್ಸ್ ಇದ್ದೀರಾ, ಐ ಥಿಂಕ್ ನಂಗೆ ಫುಲ್ ಅಶ್ಯೂರೆನ್ಸ್ ಇದೆ ನೀವೆಲ್ಲ ಬಂದೇ ಬರ್ತೀರಾ ಅಂತ. ಬಟ್ ನಿಮ್ಮ ಸುತ್ತಮುತ್ತ ಇರೋರು ಹೇಳಿ, ಈ ಮೂವಿ ನೋಡಿದ ಮೇಲೆ ನಿಮಗೆ ಏನೋ ಚೇಂಜ್ ಆಗುತ್ತೆ, ಒಳಗಡೆ ಏನೋ ಚೇಂಜ್ ಆಗುತ್ತೆ. ಹಂಗೆ ಮಾತ್ರ ಅಲ್ಲ, ಏನೋ ಒಂದು ಆಗುತ್ತೆ. ಆ್ಯಂಡ್ ಈ ಮೊಮೆಂಟ್ಸ್ಗೆ ಅಲ್ವಾ ನಾವೆಲ್ಲರೂ ಬದುಕದೇ, ಇಂಥ ಒಂದು ಮೊಮೆಂಟ್ಸ್ಗೆ. ಸೊ ಮಿಸ್ ಮಾಡ್ಕೋಬೇಡಿ, ಬನ್ನಿ. ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಬೇರೆ. ನಮ್ಮ ಫೋನಲ್ಲಿ ಆ್ಯಡ್ಸ್ ಬರ್ತಾ ಯಾವುದೋ ಇವಾಗ ಎಲ್ಲ OTTನಲ್ಲೂ ಆ್ಯಡ್ಸ್ ಬರುತ್ತೆ. ಓಕೆ, ಸೊ ಪ್ಲೀಸ್ ಬಂದು ಎಕ್ಸ್ಪೀರಿಯನ್ಸ್ ಇಟ್ ಫಾರ್ ವಾಟ್ ಇಟ್ ಇಸ್. ಓಕೆ, ತಂದೆ ಬಗ್ಗೆ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವರು ಹಂಗೆ ನಟನೆ ಅಂತ ಬಂದಾಗ ಅದು ಯಾವುದೇ ಪಾತ್ರ ಇದ್ರೂ ಕೂಡ ಸೈ ಜೈ. ಅಪ್ಪನ ಬಗ್ಗೆ ಮಾತಾಡೋದಾದ್ರೆ ನಂಗೆ ಅನ್ಸೋದು ನಮ್ಮ ಅಪ್ಪನಷ್ಟು ಒಳ್ಳೆ ಆ್ಯಕ್ಟರು ರಾಜ್ಕುಮಾರ್ ಇದ್ರು ಅನ್ಸುತ್ತೆ ಅಷ್ಟೇ. ಆಯಿತಾ, ನಂಗೆ ಹಂಗೆ ಅನ್ಸುತ್ತೆ. ಯಾಕೆಂದರೆ ಹೀ ಈಸ್ ಆಲ್ಸೋ ಡೈರೆಕ್ಟರ್ ಅಲ್ವಾ. ಅವ್ರಿಗೆ ಅವ್ರ ಸ್ಕಿಲ್ಲೇ ಬೇರೆ ಥರ. ಅದನ್ನು ಮತ್ತು ಅವ್ರಿಗೆ ಅದ್ರ ಬಗ್ಗೆ ಅದೇನಂತಾರೆ, ವ್ಯಾನಿಟಿ ಇಲ್ಲ. ಅಂದರೆ ನಾನು ಸ್ಟಾರ್ ಅನ್ನೋದಿಲ್ಲ, ಅವರೇ ಅದು. ಅಂದರೆ ಹಿ ಹ್ಯಾಸ್ ನೋ ಆಪ್ಷನ್ ಬಟ್ ಟು ಬಿ ಗುಡ್. ಅಂದರೆ ಹೀ ಈಸ್ ದ್ಯಾಟ್ ಗುಡ್. ಆಯಿತಾ, ಅವ್ರ ಯೋಚನೆ, ಹೀ ಈಸ್ ನಾಟ್ ಜಸ್ಟ್ ಅ ನ್ಯಾಚುರಲ್ ಇನ್ ಟರ್ಮ್ಸ್ ಆಫ್ ಪರ್ಫಾರ್ಮೆನ್ಸ್. ಹಿ ಥಿಂಕ್ಸ್ ಲೈಕ್ ಎ ಡಿರೆಕ್ಟರ್ ಆ್ಯಂಡ್ ಆ್ಯಕ್ಟ್ಸ್ ಲೈಕ್ ಆ್ಯನ್ ಆ್ಯಕ್ಟರ್. ಅದಕ್ಕೆ ಹೀ ಸಮಥಿಂಗ್ ಎಲ್ಸ್. ಮತ್ತು ನನಗೆ ನಮ್ಮ ಅಪ್ಪ ನಾನು ಜಾಸ್ತಿ ಡೈರೆಕ್ಟ್ ಮಾಡಿಲ್ಲ, ಬಟ್ ನಾನು ಆ್ಯಂಡ್ ಆ್ಯಕ್ಟರ್ಸ್ ಕಲಿಯೋದು ಬೇರೆಯವ್ರನ್ನ ಡೈರೆಕ್ಟ್ ಮಾಡೋವಾಗ, ನಮ್ಮನ್ನೇ ಡೈರೆಕ್ಟ್ ಮಾಡೋವಾಗ ನಾವು ಆತಂಕಗೊಳಗಾಗ್ತೀವಿ, ನಾವು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ, ಮೈಂಡ್ ಬ್ಲಾಕ್ ಆಗುತ್ತೆ. ಸೊ ಐ ಹ್ಯಾಡ್ ದ ಚಾನ್ಸ್ ಆಫ್ ಅಪ್ಪ ಬೇರೆಯವ್ರನ್ನ ಡೈರೆಕ್ಟ್ ಮಾಡೋವಾಗ ವಾಟ್ ಡಸ್ ಇ ಮೀನ್ ಬೈ ಇಟ್, ಟರ್ನ್ಸ್ ಇರ್ಬೋದು ಅಥವಾ ಬಾಡಿ ಫ್ರೀನೆಸ್ ಇರ್ಬೋದು, ಅದೆಲ್ಲ ಥಿಯೇಟರಿಂದ ನಾನು ಕಲ್ತಿರೋದು. ಐ ಆಮ್ ವೆರಿ ಗ್ರೇಟ್ಫುಲ್. ಅಪ್ಪನ ನೋಡಿಕೊಂಡು ನನಗೆ ಎವ್ರಿಬಡಿ ಡಸನ್ ಗೆಟ್ ದ ಚಾನ್ಸ್ ಅಲ್ವಾ. ಸೊ ಐ ಆಮ್ ವೆರಿ ವೆರಿ ಲಕ್ಕಿ. ಎಸ್ ಮ್ಯಾಮ್, ಫೈನಲ್ ಏನಾದ್ರು ಹೇಳೋದಿದೆಯಾ ಆಡಿಯನ್ಸ್ಗೆ? ರೆಡಿಯಾಗಿ ನಿಜವಾಗ್ಲೂ ರೆಡಿಯಾಗಿ, ಅಂದರೆ ಮೆಂಟಲಿನೂ ಸ್ವಲ್ಪ ರೆಡಿಯಾಗಿ. ಇಟ್ ವಿಲ್ ಬಿ ಅ ಮೂವಿ ದಟ್ ಯುಲ್ ರಿಮೆಂಬರ್ ಫಾರ್ ಲೈಫ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ಆಲ್ ದಿ ಬೆಸ್ಟ್. ಮತ್ತೆ ಮಾತಾಡೋಣ ಇನ್ನೊಂದಷ್ಟು ಇನ್ಫಾರ್ಮೇಷನ್ ನೀವು ಕೊಟ್ಟ ಮೇಲೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ತೇಜು ಬೆಳವಡಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.